ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋ ಏನು ಕ್ಲಿಕ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಭಾಳಷ್ಟು ಹುಡುಗರು ಏನಪ್ಪ ಅಂದರೆ ಈಗ 3rd ಆ್ಯಂಡ್ 5th ಸೆಮಿಸ್ಟ್ರ್ ಈಗ ಸದ್ಯಕ್ಕೆ ಇರುವಂಥ ಹುಡುಗರು ಚೆಕ್ಔಟ್ ಮಾಡ್ಕೊತಿದ್ರೆ ಓಪನ್ ಮಾಡ್ಕೊಂಡಿದ್ದಾರೆ. ಬೇರೆಯವರು ಕೂಡ ಯಾರೆಲ್ಲ ಫಸ್ಟ್ ಸೆಮ್ ಹುಡುಗರು ಏನು ಕೇಸ್ ಓಪನ್ ಮಾಡ್ಕೊಂಡಿತ್ತಂದರೆ ಓಕೆ ನಿಮ್ಗೆ ಮುಂದೆ ಯೂಸ್ ಆಗುತ್ತೆ ನೋಡ್ಕೊರಿ. ಓಕೆ, ಇವಾಗ ಏನಪ್ಪ ಅಂದರೆ ಈ ಹಿಂದೆ ನಾನು ಹೇಳಿದ್ದೆ. ಓಕೆ, ನಿಮ್ಮ ಒಂದು ಏನಪ್ಪ ಅಂದರೆ ಬ್ಲೂ ಪ್ರಿಂಟ್ ಮತ್ತು ಏನಪ್ಪ ಅಂದರೆ ಮಾಡಲ್ ಪೇಪರ್ ಇಲ್ಲಿ ಕಾಣಿಸ್ತಿದೆ, ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಇದನ್ನೇ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಬ್ಲೂ ಪ್ರಿಂಟ್ ಆಫ್ ಅಂಡರ್ ಗ್ರ್ಯಾಜುಯೇಷನ್ BSc ನರ್ಸಿಂಗ್ ಕೋರ್ಸ್ ಆಸ್ ಅನೆಕ್ಸರ್ ಅಪೆಂಡಿಕ್ಸ್ ಏರ್ ವಿತ್ ಅಂತ ಇದೆ. ಅಂತಂದರೆ ಇಲ್ಲಿ ಏನು ಮಾಡಿದ್ರು ಅಂತಂದರೆ 2022 ನಂತರ ಯಾರ ಸೆಮಿಸ್ಟರ್ ಸ್ಟೂಡೆಂಟ್ ಬಂದಿದ್ದಾರೋ ಅವ್ರಿಗೆ ದ ಅಬೋವ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಬ್ಲೂ ಪ್ರಿಂಟ್ ಶಾಲ್ ಬಿ ಅಪ್ಲಿಕೇಬಲ್ ಫಾರ್ ದ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಟು ದ ಸೇಡ್ ಕೋರ್ಸ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2020 ಆನ್ವರ್ಡ್ಸ್. ಅವ್ರು ಏನು ಮಾಡಿದ್ರು ಅಂತಂದರೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿದೆ 1st, 2nd, 3rd, 4th, 5th ಅಂಡರ್ ಗ್ರ್ಯಾಜುಯೇಷನ್ BSc ನರ್ಸಿಂಗ್ ಎಲ್ಲಿವರೆಗೂ ಅಂತಂದರೆ ಅಪ್ ಟು 5th ಸೆಮಿಸ್ಟರ್ ಹುಡುಗು ಕೂಡ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಅವ್ರು ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಡಬೇಕಂತ ರೆಡಿ ಇದ್ದಾರೆ. ಓಕೆ, ಸೊ ಇಲ್ಲಿ ಏನು ಇನ್ ಕೇಸ್ ಯಾವಾಗಪ್ಪ ಆಗಿದೆ ಅಂತಂದರೆ ಇದು ನಾನು ವಿಡಿಯೋ ಆಗಲೇ ಹಾಕಿ ಈಗ ಕಾಣಿಸ್ತಿದೆ. ಬೇಕಾದರೆ January 3rd ಎಲ್ಲನೂ ಕೂಡ ರೆಡಿ ಆಗಿತ್ತು. ಓಕೆ, ಕಾಣಿಸ್ತಿದೆ. ಸಾರಿ ಮಾರ್ಚ್ 1ಕ್ಕೆ ಇದೇನಪ್ಪ ಆಗಿತ್ತು ಅಂತಂದರೆ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದೆ. ಈಗ 1 ಮಂತ್ ಆಯಿತು, ಆದರೂ ಕೂಡ ಇದ್ರ ಬಗ್ಗೆ ಏನೂ ಕೂಡ ಮಾತುಕತೆ ಯಾರು ಕೂಡ ಮಾತಾಡ್ತಿಲ್ಲ. ಏನಕ್ಕಪ್ಪ ಅಂತಂದರೆ ಈಗ ಎಲ್ಲನೂ ಕೂಡ 5th ಸೆಮ್ ಅವ್ರಿಗೂ ಕೂಡ ರೆಡಿ ಆಗಿಲ್ಲ ಅಂತಲ್ಲ, ಎಲ್ಲನೂ ಕೂಡ ರೆಡಿ ಆಗಿದೆ. ಬಟ್ ಏನಕ್ಕೆ ತಡ ಮಾಡ್ತಿದ್ರಪ್ಪ ಅಂದರೆ ಮೀಟಿಂಗ್. ಓಕೆ, ಲಾಸ್ಟ್ ಒಂದು ಮೀಟಿಂಗ್ ಅಂದರೆ ಶೆಡ್ಯೂಲ್. ಓಕೆ, ಅದ್ರ ಶೆಡ್ಯೂಲ್ ಇನ್ನೂ ರೆಡಿ ಆಗಿಲ್ಲ. ಸೊ ಆ ಒಂದು ಶೆಡ್ಯೂಲ್ ಎಲ್ಲನೂ ಕೂಡ ಬ್ಯುಸಿ ಇರೋ ಕಾರಣ ನಡೀತಾ ಇಲ್ಲ, ಎಲ್ಲನೂ ಕೂಡ ಸೇರ್ಕೊಳ್ತಾ ಇಲ್ಲ. ಅವರೆಲ್ಲನೂ ಕೂಡ ಮೀಟಿಂಗ್ ನಡೀತಾ ಅಂತಂದರೆ ಈ ಒಂದು ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನು ಮತ್ತೇನಪ್ಪ ಅಂದರೆ ಬ್ಲೂ ಪ್ರಿಂಟ್ ಅನ್ನೋದು ನಿಮ್ಮದು ರೆಡಿ ಆಗ್ತದೆ. ಓಕೆ, ಸೊ ಈ ಬ್ಲೂ ಪ್ರಿಂಟ್ ಇಲ್ದಾರಕ್ಕೆ ಭಾಳಷ್ಟು ಹುಡುಗರು ಒದ್ದಾಡ್ತಿರೋದು. ಓಕೆ, ಈಗ 5th ಸೆಮಿಸ್ಟರ್ ಅಂತೂ ಅವ್ರಿಗಂತೂ ಇರುವಂಥ ಕಷ್ಟ ಯಾರಿಗೂ ಬೇಡ. ಯಾಕಂದರೆ ಅವ್ರಿಗೆ ಅಂತೂ ಈಗ ಬ್ಲೂ ಮಾಡಲ್ ಪೇಪರ್ ಕೂಡ ಗೊತ್ತಿಲ್ಲ. ಓಕೆ, ಸೊ ಅಟ್ಲೀಸ್ಟ್ ಈಗ 3rd ಸೆಮಿಸ್ಟರ್ ಇದ್ದವ್ರಿಗೆ ಮಾಡಲ್ ಪೇಪರ್ ಆದ್ರೆ ಗೊತ್ತಿದೆ, ನಿಮ್ಮ ಒಂದು ಸೀನಿಯರ್ಸ್ ನೋಡ್ಕೊತೀರ. ಬಟ್ ಇಲ್ಲಿ 5th ಸೆಮ್ ಇರುವಂಥ ಸ್ಟೂಡೆಂಟ್ಸ್ಗೆ ಭಾಳಷ್ಟು ತೊಂದರೆ ಆಗ್ತದೆ. ಸೊ ನಿಮಗೆ ಶಾಲ್ ಬಿ ಓಕೆ ಹತ್ರದಲ್ಲಿ ಇನ್ನೂ ಸ್ವಲ್ಪ ಟೈಮಲ್ಲೇ ನಿಮ್ಗೆ ಅನೌನ್ಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಆ ಒಂದು ಮೀಟಿಂಗ್ ಆಗಲೇಬೇಕು. ಆ ಮೀಟಿಂಗ್ ಒಂದು ಆಗಿಬಿಟ್ರೆ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಮತ್ತು ಮಾಡಲ್ ಪೇಪರ್ ಏನಿದೆ ರೆಡಿ ಆಗಿದಾವೆ, ಎಲ್ಲನೂ ಕೂಡ ರೆಡಿ ಆಗಿದೆ. ಆ್ಯಂಡ್ ನನಗೆ ಗೊತ್ತಿರುವ ಹಾಗೆ ಈ 5th ಸೆಮ್ವರೆಗೂ ಕೂಡ ಮಾಡ್ತಕ್ಕಂಥದ್ದು ಕಂಪ್ಲೀಟ್. ಓಕೆ, ಫುಲ್ 8th ಸೆಮಿಸ್ಟರ್ಗೂ ಕೂಡ ಮಾಡಬೇಕಂತ ಇದ್ದಾರೆ. ಓಕೆ, ಸೊ ಹಂಗಾಗಿ ತಡ ನಡೀತದೆ. ಸೊ ಇನ್ನೂ ಒಂದು ಮೀಟಿಂಗ್ ನಡೆದ್ಬಿಟ್ರೆ ಎಲ್ಲನೂ ಕೂಡ ಇದಕ್ಕೆ ಆನ್ಸರ್ ಸಿಗುತ್ತೆ. ನಾವು ಕೂಡ ಯಾವಾಗ ಬಿಡ್ತಾರೆ ಒಂದು ಡೇಟ್ ಕೂಡ ಎಕ್ಸಾಕ್ಟ್ ಹೇಳ್ಬೋದು. ಸೊ ಈಗ ನಾವಂತೂ ಡೇಟ್ ಹೇಳೋಕ್ಕಾಗಲ್ಲ, ಯಾವಾಗ ಬಿಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮೇಷನ್ ನಮಗೂ ಕೂಡ ಗೊತ್ತಾಗಲ್ಲ. ಬಟ್ ಬಿಡೋದಂತೂ ಕನ್ಫರ್ಮ್ 100%. ಇದೇ ನಾನು ಹಾಕಿದ್ದು, ಇದು ಬಂದಾಗ ಇದು ನಮ್ಮ ಒಂದು ಮೊದಲ ಗೆಲುವು ಅಂತ ಹಾಕಿದ್ದೆ. ಓಕೆ, ಇದು ಇಟ್ಸ್ ಮೈ ಫಸ್ಟ್ ವಿನ್ ಅಂತ ಹಾಕಿದ್ದೆ. ಯಾಕಂತಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ನಮಗೆ ಗೊತ್ತು. ಯಾರಿಗೆ ಬಂದು ನಮ್ಮ 5th ಸೆಮಿಸ್ಟರ್ ಮತ್ತು ನನಗೆ ಮಾತ್ರ ಗೊತ್ತು. ಯಾಕಂದರೆ ಭಾಳಷ್ಟು ಹುಡುಗರು ನಾವು ಎಷ್ಟೊಂದು ಮೆಡಿಕಲ್ ಯಾರ್ಯಾರನ್ನ ಏನೇನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಮಾಡಿದ ಕಾರಣ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟೊಂದೆಲ್ಲ ಅಪ್ರೋಚ್ ಮಾಡಿದಕ್ಕಾಗಿದೆ. ಬಟ್ ಈಗ ಸದ್ಯಕ್ಕೆ ಬರೋಕ್ಕೆ ತಡ ಆಗ್ತಿದೆ ಅಷ್ಟೇ. ಸೊ ಏನಿವೆ ಯಾವಾಗ ಇನ್ ಕೇಸ್ ಆ ಒಂದು ಮೀಟಿಂಗ್ ನಡೀತಪ್ಪ ಅಂತಂದರೆ ಒಂದು ಎಕ್ಸಾಕ್ಟ್ ಡೇಟ್ ಕೊಡ್ತಾರೆ ನಮಗೆ. ಆ ಒಂದು ಡೇಟಿಗೆ ನಿಮ್ಗೆಲ್ಲನೂ ಕೂಡ ಡೇಟ್ ಕೊಡೋ ಬದಲು ನಾವು PDF ನಾವು ಶೇರ್ ಮಾಡ್ಕೊಂಡು ನಿಮ್ಗೆಲ್ಲನೂ ಕೂಡ ಗ್ರೂಪ್ ಒಳಗೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ, ಹೊರಿಬೇಡ. ಸೊ ಇವಾಗ ಅಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಹೇಳೋಕ್ಕಲ್ಲ, ಯಾವ ಟೈಮ್ ಒಳಗೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಬರೋದಂದ್ರೆ ಬರ್ತಾ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಸ್ಟಡಿ ಅಂತ ಮಾಡ್ಕೊತೀರಿ. ಓಕೆ, ಸರಿ. ಏನಾದರೂ ಬಂದು ಅರ್ಜುನ್ ಕಡೆಯಿಂದ ಅಪ್ಡೇಟ್ ಬಂದ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಮೇನ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಬಾಯ್.